ನಮಸ್ತೆ ವೀಕ್ಷಕರೇ, ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾದಂಥ ಅತಿಥಿಯನ್ನು ನಾನು ಪರಿಚಯ ಮಾಡ್ಕೋತೀನಿ. ಇವರು ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಹುಟ್ಟಿ ರೈತರಿಗೋಸ್ಕರನೇ ಹಲವು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇವರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ರು. ಅದಾದ ನಂತರ ಲೋಕಮುದ್ರಾ ಅನ್ನುವಂಥ ಗ್ರೂಪನ್ನು ಸ್ಥಾಪನೆ ಮಾಡುವ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಅವರೇ ಸುಭಾಷ್ ಶೇಡೋಳೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ಬೀದರ್ನ ಭಾಲ್ಕಿಯಲ್ಲಿ ಹುಟ್ಟಿ, ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಎಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಾ. ಸಾಕಷ್ಟು ಚಾಲೆಂಜಸನ್ನು ಕೂಡ ನೀವು ಎದುರಿಸಿದ್ದೀರಾ. ರೈತರಿಗೋಸ್ಕರ ಲೋಕಮುದ್ರಾ ಆಗ್ರೋ ಅನ್ನುವಂಥ ಕಂಪನಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ. ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಮೂಲಕ ರೈತರಿಗೆ ಹಲವು ಉಪಯೋಗಗಳನ್ನು ಮಾಡ್ತಾ ಇದ್ದೀರಿ. ಈ ಹಿಂದೆ ಸಮಾಜ ಸೇವಕರಾಗಿದ್ರಿ, ಈಗ ಬ್ಯಾಂಕ್ನ ಒಂದು ಉದ್ಯಮಕ್ಕೂ ಕೂಡ ಬಂದಿದ್ದೀರಿ. ಈ ಒಂದು ಬದಲಾವಣೆಯ ಬಗ್ಗೆ, ಜೊತೆಗೆ ಯಾಕೆ ಇಂಥದ್ದೊಂದು ಕೆಲಸವನ್ನು ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಸರ್? ನಾನು ಸುಭಾಷ್ ಶೇಡೋಳೆ. ನನ್ನ ತಂದೆ ಹೆಸರು ಶ್ಯಾಮರಾವ್ ಗುಂಡಾಜಿ ಶೇಡೋಳೆ. ನಮ್ಮ ತಾಯಿಯ ಹೆಸರು ಶಾರದಾ ಶ್ಯಾಮರಾವ್ ಶೇಡೋಳೆ. ನಾನು ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕಿನ ಒಂದು ಹಳ್ಳಿ ಊರು ಕೋಟ್ಗ್ಯಾಳವಾಡಿ ಊರಿನಲ್ಲಿ ಹುಟ್ಟಿದ್ದೆ. ಭಾಳ ಸಣ್ಣ ಊರು, ಓನ್ಲಿ 150 ಮನೆ. ಆ ಊರಲ್ಲಿ 150 ಮನೆ ಓನ್ಲಿ. ಮೊದಲು ನಾವು ಸಣ್ಣ ಇದ್ದಾಗ ಓನ್ಲಿ 500 ವೋಟರ್ಸ್. ಈಗ ಪ್ರೆಸೆಂಟ್ ನಾವು 900 ಸಮಥಿಂಗ್ ವೋಟರ್ಸ್. ಭಾಳ ಸಣ್ಣ ಊರ. ಆ ಹಳ್ಳಿ ಊರಾಗಿಂದ 10ನೇ ಪಾಸ್ ಆದೀವಿ. ಮತ್ತು 11th 12th ಮತ್ತು ಮಹಾರಾಷ್ಟ್ರನಲ್ಲಿ ಉದ್ಗಿರ್ನಲ್ಲಿ ಓದಿನಿ ನಾನು. 11th ಉದ್ಗಿರ್ನಲ್ಲಿ ಆಯಿತು. 12th ಒಂದು ಹನಿಗಾವ್ ಅಂತ ಊರಿದೆ ಮಹಾರಾಷ್ಟ್ರನಲ್ಲಿ, ಅಲ್ಲಿ ಆಯಿತು. ಆದ ನಂತರ ಮತ್ತೆ ಡಿ ಎಡ್ ಗುಲ್ಬರ್ಗಕ್ಕೆ ಬಂದೇವಿ. ಡಿ ಎಡ್ ಮಾಡೀನಿ. ಡಿ ಎಡ್ ಮಾಡಿ ನಂತರ ಬಂದ್ರ ಮ್ಯಾಗೆ ಸಮಾಜ ಸೇವೆಯಲ್ಲಿ ಇದ್ದಾಗ ನಾನು ಒಂದು ಸಣ್ಣ 10x10ನಲ್ಲಿ ಒಂದು ಮೊಬೈಲ್ ಶಾಪ್ ಓಪನ್ ಮಾಡಿದೆ. ಅದು ಮೊಬೈಲ್ ಶಾಪ್ ಓಪನ್ ಮಾಡಿದಾಗ ಯಾವಾಗ ದಸರಾ, ದೀಪಾವಳಿ, ರಂಜಾನ್ ಏನೋ ಹಬ್ಬ ಬಂತಂದರೆ ಅವಾಗ ಶೆಲ್ಲಿಂಗ್ ಜಾಸ್ತಿ ಇರ್ತಿತ್ತು ಮೊಬೈಲ್ದು. ಯಾವಾಗಾರ ನಾವು ಪೈಲಿ ಮೊಬೈಲ್ ದುಕಾನ್ ಹಾಕಪರಿನೋ ಕರ್ಜ ತಗೊಂಡೆ, ಲೋನ್ ತಗೊಂಡೆ. ಲೋನ್ ಅಂದರೆ ಪ್ರೈವೇಟ್ ಲೋನ್. ಯಾವಾಗೂ ದೀಪಾವಳಿ, ರಂಜಾನ್, ದಸರಾ ಇದ್ದರೆ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕಂದ್ರೆ, ಎಲ್ಲಿಂದ ರೊಕ್ಕ ತಗೋಬೇಕಂದ್ರೆ ಅದು ಬಡ್ಡಿ ಭಾಳ ಜಾಸ್ತಿ. 10 ಬಡ್ಡಿ. 10 ಬಡ್ಡಿ ಅಂದರೆ ಬ್ಯಾಂಕಿಂಗ್ ಭಾಷೆಯಲ್ಲಿ 120 ಬಡ್ಡಿ, 120% ಬಡ್ಡಿ. ಈಗ ನಾವು ಕೊಡ್ತೇವೆ 18%, 21%ಲಿಂದ ಬಡ್ಡಿ. ಜಾಸ್ತಿ ಒಳ್ಳೆಯಾಗಿ ನಡೆಸೋದು 24% ಬಡ್ಡಿ. ಅವಾಗ 60% ಬಡ್ಡಿ, 80% ಬಡ್ಡಿ, 100% ಬಡ್ಡಿ, 120% ಬಡ್ಡಿ ನಮ್ಮ ಮಾರ್ಕೆಟ್ದಾಗ. ಅದು ಒಂದು ಮುಖ್ಯ ನಮ್ಮ ಪೇನ್ ಪಾಯಿಂಟು. ಬ್ಯಾಂಕಿಗೆ ಬರ್ಲಕ್ಕೆ ಕಾರಣ ಅದು ಒಂದು ಮೇನ್ ಪಾಯಿಂಟು. ಬಡ್ಡಿ ಜಾಸ್ತಿ ಇತ್ತು, ಹಾಗಾಗಿ ಕಮ್ಮಿ. ಬಡ್ಡಿ ಜಾಸ್ತಿ ಅಂದರೆ ಪೂರ್ತಿ ಒನ್ ಡೇ ಕೆಲಸ ಮಾಡಬೇಕು. ಎಷ್ಟು ಗಳಿಸ್ತೀವಿ ಅದು ಫೈನಾನ್ಸ್ ತುಂಬಬೇಕು. ಮನೆಗೆ ಒಯ್ದೇನು ಇದು ಎಲ್ಲ ಮಾರ್ಕೆಟ್ ಪರಿಸ್ಥಿತಿ. ಎಲ್ಲರೂ ಇದೇ ಮಾಡ್ತಾರೆ. ಈಗ ಮೊಬೈಲ್ ದುಕಾನ್ ಅವರು ರಿಚಾರ್ಜ್ ಅದು ನಡೆದು ಹೋಗ್ಯದ. ಯಾಕಂದರೆ ಎಲ್ಲ ಡಿಜಿಟಲೈಸೇಷನ್ ಆಯಿತು. ಅದು ಅವಾಗ ಭಾಳ ನಡ್ತಿತ್ತು. ಒಂದು ಬರೀ 50,000 ತಗೋಬೇಕಾದ್ರೆ 5,000 ಕಟ್ ಮಾಡಿ 45,000 ಕೈಯಾಗ ಕೊಡೋರು. ಡೈಲಿ ಮತ್ತು 500 ತುಂಬಬೇಕು. ಅದು ಸಂಡೇ ಇರಲಿ, ಮಂಡೇ ಇರಲಿ, ನಿಮ್ಮ ಮನೆಯಾಗ ಏನೋ ಫಂಕ್ಷನ್ ಇರಲಿ, ಯಾರು ಮಣ್ಣಿಗೆ ಹೋಗಲಿ, ಎಲ್ಲೂ ಹೋಗಲಿ, ಅಲ್ಲಿ ಫೈನಾನ್ಸ್ದವ್ರಿಗೆ 500 ಕಟ್ಟಬೇಕು. ಇಲ್ಲಾಂದ್ರೂ ಸಪ್ರೇಟ್ ಫೈನ್. ಮಾರ್ಕೆಟ್ದಾಗ ಈಸ್ಟ್ ಬ್ಯಾಂಕ್ ಇದೆ. ಈಸ್ಟ್ ಬ್ಯಾಂಕ್ನಲ್ಲಿ ಈಸ್ಟ್ ಜಾಸ್ತಿ ರೊಕ್ಕ ಇದೆ. ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾರೂ ನೋಡ್ತಾ ಇಲ್ಲ. ಅವ್ರು ಸಿಬಿಲ್ ಸ್ಕೋರ್ ನೋಡ್ತಾ ಇದ್ದಾರಾ, ಏನಾರು ಹಿಂದೆ ತಪ್ಪು ಮಾಡ್ಯಾರ. ಅದು ಸಿಬಿಲ್ ಸ್ಕೋರ್ ಖರಾಬ್ ಆಗ್ಯದ. ಅದು ಸಿಬಿಲ್ ಸ್ಕೋರ್ದು ಹಿಡ್ಕೊಂಡು ಅವರು ಬಿಸ್ನೆಸ್ ಮೇಲೆ ಎಷ್ಟು ವಾರ ಆಗ್ಲತ್ತು ನಮಗೆ ಜರ ರಿಯಲೈಸ್ ಆಯಿತು. ಅಲ್ಲಿ ನಾ ಏನು ಮಾಡ್ದೆ, ನಾ ಬಿ ಎಡ್ಲಿಂದ ಬಡ್ಡಿಲಿಂದ ಸ್ವಲ್ಪ ರೊಕ್ಕ ಹೊರಗಿನ ತೆಕ್ಕೊಂಡು ನಾನು ಫೈನಾನ್ಸ್ ಮಾಡ್ದೆ. ಸ್ವಲ್ಪ ಜಾಸ್ತಿ ಕೊಟ್ಟ. ನಾ ಬಿ 36%ಲಿಂದ ಕೊಟ್ಟ. ಅದು ಮಾಡ್ತಾ ನಮಗೆ ಫ್ಲ್ಯಾಶ್ ಆಯಿತು. ಆದ ನಂತರ ಮೊಬೈಲ್ ದುಕಾನ್ ನಮಗೆ 2013ನಲ್ಲಿ 2010 ಹಿಡಿದು 13 ತನ ನಮ್ಮ ಮದುವೆ ಮಾಡಬೇಕಂತೂ ನಮಗೆ ಪೂರಿ ನೋಡಿದ್ರು. 28 ಜುಲೈ 2013ನಲ್ಲಿ ನಮ್ಮ ಮದುವೆ ಆಯಿತು. ನಮ್ಮ ಮದುವೆ ಆದಾಗ ಆ ದುಕಾನ್, ಮೊಬೈಲ್ ದುಕಾನ್ ನಮ್ಮ ತೆಗೆದ್ರು. ಅದು ಬಿಲ್ಡಿಂಗ್ ಓನರು, ಅದು ಜಾಸ್ತಿ ನಡ್ತಿದ್ದ ದುಕಾನ, ಅವ್ರು ಪಾರುಗಾಲ್ ಹಾಕಿಕೊಟ್ರು. ಅದು ಬಿಲ್ಡಿಂಗ್ ಮಾಲಕರು ನಮಗೆ ತೆಗ್ದ್ರ ಮ್ಯಾಗ ನಮ್ಮ ಪರಿಸ್ಥಿತಿ ಭಾಳ ಖರಾಬ್ ಆಯ್ತು. ಮದುವೆ ಆದ್ಮ್ಯಾಗ
ನಾ ವಿಚಾರ ಮಾಡಿದೆ ಕೌಂಟರ್ ಬಿಸ್ನೆಸ್ ಮಾಡಬಾರ್ದು, ಏನಾದ್ರು ದೊಡ್ಡ ಬಿಸ್ನೆಸ್ ಮಾಡಬೇಕು. ಮಾರ್ಕೆಟ್ದಾಗ ಫುಲ್ ಪೇನ್ ಪಾಯಿಂಟ್ ಏನದ ಅಂದ್ರೆ ಫೈನಾನ್ಸ್ದವರು ಬಡ್ಡಿ ಜಾಸ್ತಿ ತಗೋತಾ ಇದ್ದಾರೆ. ನಾವು ಏನು ಭೀ ಮಾಡಿ ಫೈನಾನ್ಸ್ ಮಾಡಬೇಕು. ಫೈನಾನ್ಸ್ಗಿಂತ ಚಲೋ ಯಾವುದಂದರೆ ಬ್ಯಾಂಕ್ ಇದೆ. ಸೊ ಹಾಗಾಗಿ ಕೋಆಪರೇಟಿವ್ ಬ್ಯಾಂಕಿಗೆ ಬಂದಿವಿ. ಮತ್ತು ಭಾಲ್ಕಿಯಲ್ಲಿ ನಮ್ಮೊಂದು ಬ್ಯಾಂಕ್ ಬಂದಿತ್ತು ಅವಾಗ. ನಾ ಎಜುಕೇಷನ್ ಮಾಡಿದ ತಕ್ಷಣ ನಾ ಸೋಷಿಯಲ್ ವರ್ಕ್ನಲ್ಲಿನೂ ಅವಾಗ ತಾಲೂಕು ಅಧ್ಯಕ್ಷ ಆಗಿ ಕೆಲಸ ಮಾಡೀನಿ, ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡೀನಿ. ಖರೆ ಅವಾಗ ನಾ ಅದ್ರಕ್ಕಿಂತ ಪೈಲೆ ಎಜುಕೇಷನ್ ಆದ ನಂತರ ಬಂದಿರ ಮ್ಯಾಗ ಅಲ್ವೊಂದು ಲೋಕ್ ಮಂಗಲ್ ಮಲ್ಟಿ ಸ್ಟೇಟ್ ಅಂತ ಸೋಲಾಪುರದ ಒಂದು ಬ್ಯಾಂಕ್ ಬಂದಿತ್ತು. ಅವ್ರ ಫೌಂಡರ ಸುಭಾಷ್ ದೇಶ್ಮುಖ್ ಅಂತ, ಸೋಲಾಪುರ ಕೋಆಪರೇಟಿವ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ. ಅದು ಅವರು ಬ್ಯಾಂಕ್ನಲ್ಲಿ ಭಾಳ ಓಡಾಡಿ ನಮಗೆ ಒಂದು ಜಾಬ್ ಕೊಡ್ರಿ ಅಂತ. ಅವರು ನಮಗೆ ಜಾಬ್ ಕೊಟ್ಟಿಲ್ಲ. ಅದು ಒಂದು ತಲೆಗೆ ಒಂದು ಸಿಟ್ಟಿತ್ತು, ಬ್ಯಾಂಕ್ನಲ್ಲಿ ಜಾಬ್ ಕೊಟ್ಟಿಲ್ಲ. ಇದು ಒಂದು ಪೇನ್ ಪಾಯಿಂಟ್ ಮಾರ್ಕೆಟ್ದಾಗಿನ ಏನಂದರೆ ಯಾರು ಕಡಿಮೆ ಬಡ್ಡಿಯಲ್ಲಿ ರೊಕ್ಕ ಕೊಡ್ಲಕ್ಕೆ ತಯಾರಿಲ್ಲ. ಎಷ್ಟು ಚಲೋ ಮನುಷ್ಯ ಇದ್ರೂ ಅವ್ರಿಗೆ ಕಡಿಮೆ ಬಡ್ಡಿಯಲ್ಲಿ ಮಾರ್ಕೆಟ್ದಾಗ ರೊಕ್ಕ ಇಗ್ಲಕ್ಕೆ ಸಾಧ್ಯನೇ ಇಲ್ಲ. ಯಾರ ಬಲ್ ರೊಕ್ಕವ ಅವ್ರು ಹೋಗಿ ಕಾಲು ಹಿಡಿಬೇಕು, ಅವ್ರು ಜಾಸ್ತಿ ಹಿಂಗೆ ಸಾವ್ಕಾರ ಅಂತ ಹಂಜಿ ಮಾಡಬೇಕು. ಅವಾಗ ಅವ್ರು ರೊಕ್ಕ ಕೊಡೋರು. ಮಾರ್ಕೆಟ್ದಾಗ ಯಾರು ಎಲ್ ಬಿ ಶುಕ್ರು ಗಾಡಿ ನಿಂದ್ರಿಸು ಅವ್ರಿಗೆ ಪೈಲೆ ಮಾತಾಡಬೇಕು. ಹೀಗೆ ಅದು ಫೈನಾನ್ಸರ್ ಹಿಂಗೆ ಇರ್ತಾವ ಎಲ್ಲ ಕಡೆ. ನಾವು ವಿಚಾರ ಮಾಡಿದೀವಿ, ನಾವು ಬಂದು ಕೋಆಪರೇಟಿವ್ ಬ್ಯಾಂಕ್ ಹಾಕೋಬೇಕು. ಈಗ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ರ ರೈತರಿಗೂ ಕೂಡ ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಯಾವ ರೀತಿ ಉಪಯೋಗ ಆಗ್ತಾ ಇದೆ ರೈತರಿಗೆ? ನಾವೇನು ಕೋಆಪರೇಟಿವ್ ಬ್ಯಾಂಕ್ ಮಾಡ್ತೀವಿ. ನಾವು ಕೋಆಪರೇಟಿವ್ ಬ್ಯಾಂಕ್ ಹೆಸರು ಇಡಲಿಕ್ಕೆ ಒಂದು 6 ತಿಂಗಳು ನಾನು ಹೋಮ್ವರ್ಕ್ ಮಾಡೀನಿ. ಏನು ಹೆಸರು ಇಡಬೇಕು, ಇದು ಬ್ಯಾಂಕಿನ ಏನಾರು ಒಂದು ಯೂನಿಕ್ ಹೆಸರು ಮಾಡಬೇಕು. ನಮ್ಮ ತಲೆಗಿತ್ತು ಇದು ಏನು ನಾವು ಬಿಸ್ನೆಸ್ ಮಾಡ್ಲಿತ್ತೇವೆ, ಜನರ ಕಡೆಯಿಂದೇ ರೊಕ್ಕ ತಗೋತಾ ಇದ್ದೆವು ಮತ್ತು ಜನರಿಗೆ ಕೊಡ್ತಾ ಇದ್ದೆವು. ಅವ್ರ ಕಡೆಯಿಂದೇ ಇಂಟ್ರೆಸ್ಟ್ ತಗೋಬೇಕು ಮತ್ತು ಇವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು. ನಾವು ಬರೀ ಮ್ಯಾನೇಜ್ ಮಾಡೋರು. ಜನ ಅಂದರೆ ಲೋಕ, ಮುದ್ರಾ ಅಂದರೆ ಹಣ. ನಾವು ಹೆಸರು ಇಟ್ಟಿದ್ದೆವು ಲೋಕ ಮುದ್ರಾ. ಲೋಕ ಜನ ಕಡೆಯಿಂದ ಹಣ ತಗೋಬೇಕು, ಮುದ್ರಾ ತಗೋಬೇಕು, ನಡೆಸಬೇಕು. ಇದು ಲೋಕಶಾಹಿದಾಗ ಲೋಕ ಮುದ್ರಾ ಅಂದರೂ ಜನರದ್ದು ರೊಕ್ಕ ತಗೊಂಡು ಜನರ ಸೇವೆ ಮಾಡಬೇಕು ಮತ್ತು ಜನರ ಪರವಾಗಿನೇ ಮಾಡಬೇಕು ಅಂತ ಲೋಕ್ ಮುದ್ರಾ ಅಂತ ಹೆಸರಿಟ್ಟು ನಾವು ಲೋಕ್ ಮುದ್ರಾ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಬ್ಯಾಂಕ್ ಓಪನ್ ಮಾಡಿದ್ವಿ, ಸ್ಟಾರ್ಟ್ ಮಾಡ್ತೀವಿ. ಯಶಸ್ವಿಯಾಗಿ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜನರು ಭಾಳ ಸಪೋರ್ಟ್ ಕೊಟ್ಟರು. ಆವಾಗ ನಾವು ಬ್ಯಾಂಕ್ ಹಾಕಿದ ಮ್ಯಾಗ ಬಿ 15 ಡಿಸೆಂಬರ್ 2016ನಲ್ಲಿ ಸರ್ಕಾರ ಮಾನ್ಯತೆ ಬಂತು. ಈ ಬ್ಯಾಂಕಿನ ಫೌಂಡಿಂಗ್ ಡೇ ಅಂದರೆ 15 ಡಿಸೆಂಬರ್ 2016ನಲ್ಲಿ ನಮಗೆ ರಿಜಿಸ್ಟ್ರೇಷನ್ ಸಿಕ್ತು, ಪರ್ಮಿಷನ್ ಸಿಕ್ತು ಸರ್ಕಾರ ಕಡೆಯಿಂದ. ನಾವು ಅವಾಗ ಸ್ಟಾರ್ಟ್ ಮಾಡಿದ್ವಿ 2016ನಲ್ಲಿ. ಮತ್ತು ಅವಾಗ ನೋಟ್ ಬಂದಿ ಆಗಿತ್ತು. ನೋಟ್ ಬಂದಿ ಡಿಮಾನಿಟೈಸೇಷನ್ ಆಗಿತ್ತು. ಆದ ನಂತರ ಚಾಲು ಮಾಡಿದ್ವಿ. ಎಲ್ಲರ ದೊಡ್ಡ ರಾಜಕೀಯಗಳು ನಮ್ಮ ಸ್ಟೇಜ್ ಮೇಲೆ ಬಂದಿರು. ಬೀದರ್ ಜಿಲ್ಲೆಯಲ್ಲಿಂದ ಭಾಳ ಜನ ಬಂದಿರು. ಅದ್ರಾಗ BJP ಅವರು, ಕಾಂಗ್ರೆಸ್ ಅವರು, ಜನತಾದಳವರು, ಎಲ್ಲ ಸಮಾಜದವರು ಮುಖಂಡರು ಎಲ್ಲರಿಗೆ ತಂತು ನಾವು 2000 ಮಂದಿ ಇದು ಮಾಡಿ ನಾನು ಭಾಳ ದೊಡ್ಡ ಉದ್ಘಾಟನೆ ಮಾಡೀನಿ. ಅವಾಗೂ ನಮ್ಮಲ್ಲಿ ಏನು ರೊಕ್ಕ ಏನೂ ಇದ್ದಿಲ್ಲ. ಆಲ್ರೆಡಿ ನಾ ಲೋನ್ದಾಗಿದ್ದ, ನಾ ಕರ್ಜದಾಗಿದ್ದ. ಅವಾಗ ಮತ್ತೆ ಕರ್ಜ ತೆಗ್ದಿ. ನಾನು ತೆಗ್ದು 35 ಲ್ಯಾಕ್ ರೂಪಾಯಿ ಖರ್ಚು ಮಾಡಿ ಎಲ್ಲ ಫರ್ನಿಚರ್ ಪೂರಾ VIP AC VC ಕೂಡಿಸಿ ನಾನು ಬ್ಯಾಂಕ್ ಸ್ಟಾರ್ಟ್ ಮಾಡಿ. ಅವಾಗೆಲ್ಲರೂ ಅಂತಾರೆ ಸೊಸೈಟಿ ಹಿಂಗೆ ಮಾಡ್ತಾರೇನು, ಇವ ಏನು ಸೊಸೈಟಿ ಮಾಡಲ್ಲ, ಇವ ಏನು ಬ್ಯಾಂಕ್ ಮಾಡಲ್ಲ, ಇವ ಎದ್ದು ಹೋಯ್ತಾನ, ಎಲ್ಲರೂ ಅಂತಿರು. ಯಾರೂ ಸಪೋರ್ಟ್ ಕೊಡೋರು ಇದ್ದಿದ್ದಿಲ್ಲ. ಫ್ಯಾಮಿಲಿದಾಗ ಸಪೋರ್ಟ್ ಕೊಡೋರು ಯಾರೂ ಇಲ್ಲಿ ಹುಷಾರಿಲ್ಲ. ಎಲ್ಲರೂ ರೈತರು. ನಮ್ಮ ದೊಡ್ಡಣ್ಣ ರೈತರು ಮಾಡ್ತಾರೆ, ನಮ್ಮ ಬಾಬವರು, ನಮ್ಮ ದೊಡ್ಡ ಬಾಬವರು. 2 ಮನೆ ನಮ್ಮೂರಾಗ ಶೇಡ್ವಳಿ ಫ್ಯಾಮಿಲಿ ಅಂತ ಕೊಡಿಗಾಳಿವಾಡಿಯಲ್ಲಿ 2 ಮನೆ. ಅವರೆಲ್ಲರೂ ರೈತರು. ಡಿಗ್ರಿ ಮಾಡಿನೂ ನಾವು ಒಬ್ಬನೇ ಫ್ಯಾಮಿಲಿದಾಗ. ಯಾರು ಸಪೋರ್ಟ್ ಇದ್ದಿದ್ದಿಲ್ಲ, ಏನು ರಾಜಕೀಯ ಸಪೋರ್ಟ್ ಇದ್ದಿದ್ದಿಲ್ಲ. 2016ನಲ್ಲಿ ಬ್ಯಾಂಕ್ ಮಾಡ್ತೀವಿ. ಆದ ನಂತರ 2019-20ನಲ್ಲಿ ಕೋವಿಡ್ ಬಂತು. ಆ ಕೋವಿಡ್ ಕಾಲಾಗ ನಮ್ಮ ಬಿಸ್ನೆಸ್ ಓನ್ಲಿ 10 crores ರೂಪಾಯಿ ಇತ್ತು. 10 crores 100 crore ಹೋಗ್ಲಿಕ್ಕೆ ಕಾರಣ ಕೋವಿಡ್ನಲ್ಲಿ ಭಾಳ ತಕ್ಲೀಫ್ ಬಂತು. ಎಲ್ಲ ಬ್ಯಾಂಕ್ಗಳು ಬಂದು ಬ್ಯಾಂಕ್ ಒಳಗಾಗಿ SBI ನ್ಯಾಷನಲ್ ಬ್ಯಾಂಕಿನಲ್ಲಿ ರೊಕ್ಕ ಸಿಗ್ತಾ ಇಲ್ಲ. ಅವಾಗ ಕ್ಯಾಶ್ ಸಿಗ್ತಾ ಇಲ್ಲ. DCC ಬ್ಯಾಂಕ್ನಲ್ಲಿ ಕ್ಯಾಶ್ ಸಿಗ್ತಾ ಇಲ್ಲ. ಅಲ್ಲಿ ಕ್ಯಾಶ್ ಇಲ್ಲ ಅಂದರೆ ಕಸ್ಟಮರ್ಸು ವಾಪಸ್ ಬರ್ತಿರು.
ನಮ್ಮ ಲೋಕಮುದ್ರಾ ಅಂತ ಸಣ್ಣ ಸೊಸೈಟಿಲಿಂದ ಯಾರೂ ವಾಪಸ್ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಅವಾಗ ನಾವೇನು ಮಾಡಿದೆವು, ನಮಗೆ ತಹಶೀಲ್ದಾರ್ ಒಂದು ರಿಸಿಪ್ಟ್ ಕೊಟ್ಟು ನಮ್ಮ ಬೋಲೆರೋ ಗಾಡಿಗೆ ಹಚ್ಚಿದ್ದೀವಿ ನಾವು. ಲೋಕಮುದ್ರಾದವರು ಓಡಾಡ್ಬೋದು, ಅದು ಬ್ಯಾಂಕಿಂಗ್ ಸರ್ವಿಸ್ ಸೆಕ್ಟರ್ದಾಗಿದ್ದಾರೆ. ಆವಾಗ ನಾವು ಮನೆ ಹೋಗಿ ಮನೆ ಹೋಗಿ ರೊಕ್ಕ ಕೊಟ್ಟಿದ್ದೀವಿ. ಯಾರ್ದು ವಿಡ್ರಾಲ್ ಅದ ಅವ್ರ ಮನೆಗೆ ಹೋಗಿ ರೊಕ್ಕ ಕೊಟ್ಟಿದ್ದೀವಿ. ಅವ್ರಿಗೆ ನಮಗೆ ಪೊಲೀಸ್ ಕಡೆಯಿಂದ ಪರ್ಮಿಷನ್ ಇತ್ತು, ತಹಶೀಲ್ದಾರ್ ಪರ್ಮಿಷನ್ ಇತ್ತು. ಅವ್ರು ನಾವು ಮನೆಗೆ ಹೋಗಿ ರೊಕ್ಕ ಕೊಟ್ಟಿದ್ದೇವೆ ಅಂತ ಅವರು ಲೋಕಮುದ್ರಾದವರು ಅವು ಪಾರ್ಗಳು ಭಾಳ ಚಲೋ ನಮಗೆ ಸರ್ವಿಸ್ ಕೊಟ್ಟಾರ ಅಂತ ಕಸಿ ಅವ್ರ ಕಡೆಯಿಂದ 10-20 ಹೊಸ ಕ್ಲೈಂಟ್ಸ್ ಬಂತು. ಇಷ್ಟು ದೊಡ್ಡ ಬ್ಯಾಂಕ್ ಆಗ್ಲಕ್ಕ ಕಾರಣ ಕೋವಿಡೇ. 100 crore ಡಿಪಾಸಿಟ್ ಆಗಿವೆ ಮೇಡಮ್. ನಮ್ಮದು 15 ಬ್ರಾಂಚಸ್ ಇವೆ. ಒಂದು ಬ್ರಾಂಚ್ ಮಹಾರಾಷ್ಟ್ರನಲ್ಲಿ ಇವೆ, ಬಾಕಿ ಇಲ್ಲ ಬೀದರ್ ಡಿಸ್ಟಿಕ್ ತುಂಬ. ಮತ್ತು ಕರ್ನಾಟಕದಲ್ಲಿ ನಾನು ಬೀದರ್ ಡಿಸ್ಟಿಕ್ ಬಿಟ್ಟ ಬೇರೆ ಡಿಸ್ಟಿಕ್ದಾಗ ಏನೂ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡಲ್ಲ ಮೇಡಮ್. ಅಂದ್ರೆ ಬ್ಯಾಂಕಿಂಗ್ ನಮ್ಮ ಅನುಭವ ಏನಿದೆ ಅಂದರೆ ಹೆಡ್ ಆಫೀಸ್ಲಿಂದ 100 ಕಿಲೋಮೀಟರ್ಗಿಂತ ಜಾಸ್ತಿ ವ್ಯಾಪ್ತಿ ಕ್ಷೇತ್ರ ಆದರೆ ಸರ್ವಿಸ್ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಈಸ್ಟ್ ಬ್ಯಾಂಕುಗಳು ಈಸ್ಟ್ ಫ್ರಾಡ್ ಆಗ್ಯಾವ, ಸ್ಕ್ಯಾಮ್ ಆಗ್ಯಾವ. ಅದು ಎಲ್ಲ ಕಾರಣ ಏನಂದ್ರೆ ಹೆಡ್ ಆಫೀಸ್ ಕಂಟ್ರೋಲ್ ಇರಲ್ಲ. ಅದಕ್ಕಾಗಿ ನಾವು ಬೀದರ್ ಡಿಸ್ಟಿಕ್ ಬಿಟ್ಟ ಕರ್ನಾಟಕದಲ್ಲಿ ಎಲ್ಲೂ ಬ್ಯಾಂಕ್ ಮಾಡಂಗಿಲ್ಲ. ನಮ್ಮ ಕಸ್ಟಮರ್ ಬೇಸ್ ಎಲ್ಲ 75% ಕಸ್ಟಮರ್ ಬೇಸ್ ರೈತರು ಎಲ್ಲರೂ ನಮಗೆ ಫೋರ್ಸ್ ಮಾಡ್ಲತ್ತಿರು. ಒಂದು ಮದ್ದಿನ ಶಾಪ್ ಒಂದು ಬೇಕು, ವಿಶ್ವಾಸ ಎಲ್ಲರೂ. ಈಗ ಮೊದಲು ಬಿಸ್ನೆಸ್ ಯಾರ್ಯಾರು ಮಾಡ್ಲತ್ತಾರ ಅವರೆಲ್ಲರೂ ವಿಶ್ವಾಸಲಿಂದೇ ಇದು ಮಾರ್ಲತ್ತಾರ. ನಮಗೆ ರೈತರು ಹೇಳಿದ್ರು ಒಂದು ಲೋಕಮುದ್ರಾ ಹೆಸರು ಮೇಲೆ ಆಗ್ರೋ ಶಾಪ್ ಬೇಕು, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್ ಮತ್ತು ಸೀಡ್ಸ್ ಸಲುವಾಗಿ. ಅದಕ್ಕಾಗಿ ನಾವು ಎಲ್ಲ ರೈತರದ್ದು ವಿಚಾರ ತಗೊಂಡು ಅವ್ರು ಸಪೋರ್ಟ್ ಮಾಡಬೇಕಂತ ಲೋಕಮುದ್ರಾ ಆಗ್ರೋ ಅಂತ ನಮ್ಮ ಗ್ರೂಪ್ನಲ್ಲಿ ಒಂದು ಹೊಸ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪನೆ ಮಾಡಿ ಲೋಕಮುದ್ರಾ ಆಗ್ರೋ ಅಂತ 15 ಔಟ್ಲೆಟ್ ಇಡೀ ಬೀದರ್ ಡಿಸ್ಟಿಕ್ನಲ್ಲಿ ಮಾಡ್ತೀವಿ. ಈಗ ಸದ್ಯ ಈ ವರ್ಷ ಮೊದಲನೇ ವರ್ಷ ನಮಗೆ ಬೀದರ್ ಡಿಸ್ಟಿಕ್ಗೆ 20-30% ರೈತರು ನಮ್ಮ ಕಡೆ ಕಸ್ಟಮರ್ ಆಗಿ ಬಂದಿದ್ರು. ಅದೇ ಓಕೆ, ಸೋ ನೈಸ್ ಸರ್. ನಿಮ್ಮ ಒಂದು ಸಾಧನೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಮುಂದಿನ ಫ್ಯೂಚರ್ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೀರಿ ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಈ ಮೂಲಕ ನಿಮಗೆ ವಿಶ್ವಾಸನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.